ಸ್ನೇಹಿತರೆ ನಮಸ್ಕಾರ. ಈ ಮೋಸಗಾರ್ತಿ ಭವ್ಯ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆಕೆ ಇಂಥದ್ದೇ ತಪ್ಪು ಮಾಡಿದರೂ ಕೂಡ ಎದುರಾಳಿಗಳು ಆಕೆಯ ತಪ್ಪನ್ನು ಮರೆತು ಬಿಡ್ತಾರಾ? ಅಥವಾ ಆಕೆಗೆ ಅವಕಾಶವನ್ನು ಕೊಡುವಂತಹ ಸಂದರ್ಭದಲ್ಲಿ ಮೈಮರೆತು ಅವಕಾಶವನ್ನು ಕೊಟ್ಟು ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಜೊತೆಗೆ ಆಕೆ ಮಾಡಿದಂತಹ ಮಹಾನ್ ಎಡವಟ್ಟು ಮತ್ತು ಒಂದು ದೊಡ್ಡ ಮೋಸ ಈಗ ಮತ್ತೆ ಬಯಲಾಗಿದೆ. ಆಕೆ ಉಂಡ ಮನೆಗೆ ದ್ರೋಹ ಬಗೆಯುವುದು ಅಂತೇಳಿ ಮಾಡ್ತಾರಲ್ಲ, ಆ ರೀತಿಯಾದಂಥ ಕೆಲಸವನ್ನು ಈಗ ಮಾಡಿದ್ದಾಳೆ ಅನ್ನೋದು ಗೊತ್ತಾಗ್ತಿದೆ. ಬಿಗ್ ಬಾಸ್ ಮನೆಯ ಅಂತಿಮ ಘಟ್ಟದಲ್ಲಿರುವಂತಹ ಈ ಸ್ಪರ್ಧಿಗಳು ಈಗ ಈ ಸ್ಪರ್ಧಿಗಳಲ್ಲಿ ಭವ್ಯಗೌಡ, ಎಸ್ಪೆಷಲಿ ಭವ್ಯಗೌಡ ಮಾಡಿದಂತಹ ಈ ಉಂಡ ಮನೆಯ ದ್ರೋಹ ಇದೆಯಲ್ಲ, ಇದು ಭಾರೀ ಚರ್ಚೆಗೂ ಕೂಡ ಕಾರಣವಾಗಿದೆ. ಇವತ್ತು ಭವ್ಯಗೌಡ ಸೇಫ್ ಆಗಿದ್ದಾರೆ, ಈ ವಾರ ಉಳಿದಿದ್ದಾರೆ, ಮುಂದಿನ ವಾರಕ್ಕೆ ಏನಾದರೂ ಉಳಿದ್ರೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದೇ ಒಬ್ಬ ವ್ಯಕ್ತಿಯಿಂದ. ಆದರೆ ಅದೇ ವ್ಯಕ್ತಿಯನ್ನು ಈಗ ಭವ್ಯಗೌಡ ತನ್ನ ದಾಳವನ್ನಾಗಿ ಬಳಕೆ ಮಾಡಿಕೊಂಡು ಆತನಿಗೆ ನೀರು ಉಣಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಭಾರಿ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಮತ್ತು ಈಕೆಯ ವ್ಯಕ್ತಿತ್ವ ಎಂತಹದ್ದು ಅನ್ನೋದು ಈಗ ಬಯಲಾಗಿದೆ. ಹಾಗಾದರೆ ಏನದು ವಿಚಾರ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭವ್ಯಗೌಡ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಸ್ಪರ್ಧಿ ಅಂತೇಳ್ಬಿಟ್ಟು ಆಕೆ ಅಂದ್ಕೊಂಡಿರುವಂಥ ಸ್ಪರ್ಧಿ. ಆದರೆ ದೊಡ್ಡ ಮೋಸಗಾರ್ತಿ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಪ್ರತಿಯೊಂದು ಆಟದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಮೋಸನೇ ನಮ್ಮನೆ ದೇವರು ಅಂತೇಳಿ ಹೇಳುವಂತಹ ಅಥವಾ ಅದೇ ರೀತಿ ವರ್ತನೆಯನ್ನು ಮಾಡುವಂತಹ ಈಕೆಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗಬೇಕಾಗಿದೆ. ಈ ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿತಾ ಬಂತು. ಇನ್ನು 2 ವಾರಗಳ ಆಟ ಬಾಕಿ ಇದೆ. ಬಿಗ್ ಬಾಸ್ ಆಟದಲ್ಲಿ ಯಾರಾದರೂ ಕೆಟ್ಟದ್ರು ಮಾಡಿದರೆ ಅವರಿಗೆ ಗುಂಡಿ ತೋಡಿ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡೋರೇ ಜಾಸ್ತಿ. ಆದರೆ ಇಲ್ಲಿ ಎಲ್ಲರೂ ಕೂಡ ಸ್ವಾರ್ಥದ ಆಟವನ್ನು ಆಡ್ತಾ ಇದ್ದರೆ, ಹನುಮಂತು ಮಾತ್ರ ಇದಕ್ಕೆ ಭಿನ್ನ. ತಮಗೆ ಕೆಟ್ಟದ್ದು ಬಯಸಿದರೂ ಕೂಡ ಅವರಿಗೆ ಕೆಟ್ಟದ್ದಾಗಬಾರ್ದು ಅನ್ನೋದು ಹನುಮಂತ ವ್ಯಕ್ತಿತ್ವ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಭವ್ಯಗೌಡ ಅನ್ನುವಂತಹ ಒಬ್ಬ ಸ್ಪರ್ಧಿ ಈಗ ಮಾಡಿರುವಂತಹ ಮಹಾನ್ ಮೋಸ. ಹೌದು, ಇಲ್ಲಿ ಯಾರಾದರೂ ಮಾಡಿದರೆ ಕೆಟ್ಟದನ್ನು ಮಾಡಬೇಕು ಅಂತ ಹೇಳಿ ಇಲ್ಲ ಅನ್ನೋದನ್ನು ನಾನು ನಿನ್ನಾಗಲೇ ಹೇಳಿದೆ ಅಲ್ಲ, ಅದೇ ರೀತಿ ಹನುಮಂತ ಮಾತ್ರ ಇಲ್ಲಿ ಆ ರೀತಿ ಮಾಡಿಲ್ಲ. ಭವ್ಯ ಅವರ ವಿಚಾರದಲ್ಲಿ ಹನುಮಂತ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ, ಇದು ಎಂಥವರ ಎದೆಯನ್ನು ಕೂಡ ನಡುಗಿಸುವಂಥ ವಿಚಾರ. ಮತ್ತು ಈ ರೀತಿಯೂ ಕೂಡ ಇರ್ತಾರೆ ಅಂತ ಹೇಳಿಬಿಟ್ಟು ಕಂಬನಿಯನ್ನು ಮಿಡಿಯುವಂತಹ ಭಾವನಾತ್ಮಕ ವಿಚಾರ. ಹೌದು, ಭವ್ಯ ಅವರು ಇಲ್ಲಿ ಸಾಕಷ್ಟು ಸಲ ಬೇರೆ ಬೇರೆ ವಿಚಾರದಲ್ಲಿ ಸುದ್ದಿಯಲ್ಲೆಲ್ಲ ಇರ್ತಾರೆ. ಬಿಗ್ ಬಾಸ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂತೇಳ್ಬಿಟ್ಟು ಯಾವಾಗ ಸುದೀಪ್ ಘೋಷಣೆಯನ್ನು ಮಾಡಿದ್ರೋ ಆಗ ಭವ್ಯ ಅಲರ್ಟ್ ಆಗ್ತಾರೆ. ಮಿಡ್ ವೀಕ್ನಿಂದ ಪಾರಾಗಬೇಕು ಅನ್ನುವಂತಹ ಪ್ಲಾನನ್ನು ಮಾಡ್ತಾರೆ. ಅದಕ್ಕೆ ಏನು ಬೇಕು ಆ ತಂತ್ರಗಾರಿಕೆಯನ್ನು, ಕುತಂತ್ರವನ್ನು ಮಾಡ್ತಾರೆ. ವಿವಿಧ ರೀತಿಯ ಟಾಸ್ಕನ್ನು ಕೊಡಲಾಗುತ್ತೆ ಅನ್ನೋದು ಗೊತ್ತಾಗದ ನಂತರ ಅಂತಿಮವಾಗಿ ಯಾರು ಗೆಲ್ತಾರೋ ಅವರು ಈ ಮಧ್ಯವಾರದಲ್ಲಿ ಎಲಿಮಿನೇಷನಿಂದ ಬಚಾವಾಗ್ತಾರೆ ಅನ್ನೋದು ಇಲ್ಲಿ ಟಾಸ್ಕ್ನ ಉದ್ದೇಶ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಭವ್ಯ ಬಕೆಟ್ ಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಯಾರಿಗೆ? ಹನುಮಂತಿಗೆ, ಈ ವಾರದ ಕ್ಯಾಪ್ಟನ್ ಆಗಿರೋಂಥ ಹನುಮಂತಿಗೆ. ಈ ಆಟದ ವಿಧಾನವು ಭಿನ್ನವಾಗಿರುತ್ತದೆ. ಮೊದಲ ಆಟಕ್ಕೆ ಕ್ಯಾಪ್ಟನ್ ಹನುಮಂತ ಅವರು ಉಳಿದ 7 ಜನ ಸ್ಪರ್ಧಿಗಳ ಪೈಕಿ ಒಬ್ಬರನ್ನು ಆಯ್ಕೆ ಮಾಡಬೇಕು. ಹಾಗೆ ಆಯ್ಕೆಯಾದವರು ಪ್ರತಿಸ್ಪರ್ಧಿಯನ್ನು, ಅಂದರೆ 3 ಪ್ರತಿಸ್ಪರ್ಧಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ 4ರಲ್ಲಿ ಗೆದ್ದವರು ಮುಂದಿನ ಆಟಕ್ಕೆ ಎದುರಾಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಹೀಗೆ ಈ ಆಟ ನಡೆಯುತ್ತೆ. ಹನುಮಂತ ಮೊದಲು ಯಾರನ್ನು ಆಯ್ಕೆ ಮಾಡ್ಕೊಳ್ತಾನೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಎಲ್ಲರೂ ಬಂದು ಹನುಮಂತನ ಬಳಿ ತಾವು ಅನ್ನೋ ರೀತಿಯಲ್ಲಿ ವರದಿಯನ್ನು ಒಪ್ಪಿಸ್ತಾರೆ. ಆದರೆ ಹನುಮಂತ ಆಪ್ತ ಎನಿಸಿಕೊಂಡಿರುವಂಥ ಧನರಾಜಿಗೂ ಕೂಡ ಒಂದು ಅವಕಾಶವನ್ನು ಕೊಡದೆ ಒಂದು ತಪ್ಪನ್ನು ಮಾಡಿಬಿಡ್ತಾರೆ. ಆ ತಪ್ಪೇ ಆತ ಕೊಟ್ಟಿದ್ದು ಯಾರಿಗೆ? ಆತ ಕೊಟ್ಟಿದ್ದು ಒಂದು ರೀತಿಯಲ್ಲಿ ಇಲ್ಲಿ ಹನುಮಂತನ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದಂತಹ ಭವ್ಯಕ್ಕೆ. ಹೌದು, ಭವ್ಯಗೌಡಗೆ ಯಾವಾಗ ಈ ಅವಕಾಶವನ್ನು ಕೊಡ್ತಾನೋ ಸಹಜವಾಗಿ ಹನುಮಂತನ ಬಗ್ಗೆ ಒಂದು ರೀತಿಯಲ್ಲಿ ಬೇಸರ ಎಲ್ಲರಲ್ಲೂ ಕೂಡ ಮೂಡಿಬಿಡುತ್ತೆ. ಹನುಮಂತ ಭವ್ಯವನ್ನು ಆಯ್ಕೆ ಮಾಡಿದ್ದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗುತ್ತೆ. ಪುರುಷ ಸದಸ್ಯರಿಗೂ ಕೂಡ ಟಕ್ಕರ್ ಕೊಡುವ ರೀತಿ ಈಕೆ ಆಡ್ತಾಳೆ, ಅಲ್ಲದೆ ಅಲ್ಲಲ್ಲಿ ಮೋಸವನ್ನು ಕೂಡ ಮಾಡ್ತಾಳೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹೀಗಾಗಿ ನಾನು ಭವ್ಯಗಳನ್ನು ಆಯ್ಕೆ ಮಾಡ್ತೀನಿ ಅಂದ್ಬಿಟ್ಟು ಹನುಮಂತ ಒಂದು ಕಾರಣವನ್ನು ಕೊಡ್ತಾನೆ. ಇನ್ನು ಹನುಮಂತ ಯಾವಾಗ ಈ ಕಾರಣವನ್ನು ಕೊಟ್ಟು ಆಯ್ಕೆ ಮಾಡ್ತಾನೋ ಆಗ ಭವ್ಯ ಫಿನಾಲೆ ಹೋಗೋದಕ್ಕೆ ಮತ್ತೊಂದು ಮೆಟ್ಟಿಲನ್ನು ಏರಿದಂಥ ಖುಷಿಯಲ್ಲಿ ಮತ್ತೆ ಆಕೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಹನುಮಂತನ ನಡೆಯ ಬಗ್ಗೆ ಸಾಕಷ್ಟು ಜನರಿಗೆ ಬೇಸರ ಮೂಡುತ್ತೆ. ಸರಿಯಲ್ಲ ಹನುಮಂತ ಈ ರೀತಿ ಮಾಡಿದ್ದು ಅಂತೇಳಿ. ಇದು ಒಂದು ಭಾಗ. ಇನ್ನು 2ನೇ ಭಾಗ, ಇಲ್ಲಿ ಈಕೆ ಮಾಡಿದಂಥ ಮೋಸ, ಯಾರು? ಭವ್ಯ ಮಾಡಿದಂಥ ಮೋಸದ ಬಗ್ಗೆನೂ ಕೂಡ ನಾವು ಮಾತನಾಡಲೇಬೇಕು. ರಜತ್ ಎಲ್ಲ ಟಾಸ್ಕ್ನಲ್ಲೂ ಕೂಡ ಗೆಲ್ಲುವಂಥ ಆತ್ಮವಿಶ್ವಾಸವನ್ನು ಹೊಂದಿರುವಂಥ ಸ್ಪರ್ಧಿ. ಆದರೆ ಸೆಮಿಫೈನಲ್ ವೀಕ್ನಲ್ಲಿ ಅದು ಸಾಧ್ಯವಾಗಿಲ್ಲ. ಮೋಕ್ಷದ ಪೈ ಮತ್ತು ಭವ್ಯಗೌಡ ಅವರು ತಂತ್ರಗಾರಿಕೆಯನ್ನು ಮಾಡಿ ರಜತನ್ನು ಹೊರಗಡೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೋಕ್ಷದ ಪೈ ಅವರು ಇಂತಹ ತಂತ್ರಗಾರಿಕೆ ಮಾಡೋರನ್ನ
ಮೋಕ್ಷಿತಾ ಪೈ ಅವರು ಇಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನೇಕರು ಊಹೆಯನ್ನು ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಟಾಸ್ಕ್ನಲ್ಲಿ ಈ ರೀತಿಯಾದಂಥ ತಂತ್ರಗಾರಿಕೆ ಅನಿವಾರ್ಯವಾಗಿತ್ತು. ಬಟ್ ಮೋಕ್ಷಿತಾ ಇದಕ್ಕೆ ಸಾಥ್ ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಭವ್ಯ ಬಿಡಿ ಆಕೆ ಕನ್ನಿಂಗು, ಸ್ವಾರ್ಥಿ, ಆಕೆ ಏನು ಬೇಕಾದರೂ ಮಾಡ್ತಾಳೆ. ಖಂಡಿತವಾಗ್ಲೂ ಕೂಡ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ. ಅದಕ್ಕಾಗಿ ಕ್ಯಾಪ್ಟನ್ ಹನುಮಂತ್ ಅವರನ್ನು ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ನಾಮಿನೇಟ್ ಆಗಿರ್ತಾರೆ. ಭವ್ಯಗೌಡ, ಉಗ್ರ ಮಂಜು, ಮೋಕ್ಷಿತಾ ಪೈ, ತ್ರಿವಿಕ್ರಮ್, ಧನರಾಜು, ಗೌತಮಿ, ರಜತ್ ಇಷ್ಟು ಜನರು ಕೂಡ ಟಾಸ್ಕನ್ನು ಗೆಲ್ಲಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಬಟ್ ನಿಯಮಗಳು ತುಂಬ ಸ್ಟ್ರಿಕ್ಟ್ ಆಗಿರೋದ್ರಿಂದ ಒಟ್ರಾಶಿ ಏನು ಪ್ಲಾನ್ ಮಾಡೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಮೊದಲ ಟಾಸ್ಕನ್ನು ಆಡೋದಕ್ಕೆ ಭವ್ಯ ಆಯ್ಕೆ ಆಗ್ತಾರೆ. ಮೊದಲ ಸುತ್ತಿನಲ್ಲಿ ತಮ್ಮ ಎದುರಾಳಿಗಳಿಗೆ ಮೋಕ್ಷಿತಾ, ರಜತ್, ಗೌತಮಿ ಅವರನ್ನು ಆಯ್ಕೆ ಮಾಡಿ ಅವರಿಗೆ ನೀರು ಕುಡಿಸ್ತಾರೆ. ಮೊದಲ ಸುತ್ತಿನಲ್ಲಿ ಗೌತಮಿ ಔಟ್ ಆಗ್ತಾರೆ. ಎರಡನೇ ಸುತ್ತಿನಲ್ಲಿ ಮೋಕ್ಷಿತಾ ಅವರು ಭವ್ಯ ಅವರ ಜೊತೆಗೆ ಕೈ ಜೋಡಿಸಿ ರಜತ್ ಅವರನ್ನು ಆಟದಿಂದ ಹೊರಗಡೆ ಹಾಕ್ತಾರೆ. ಮೋಕ್ಷಿತಾ ಅವರು ಭವ್ಯ ಜೊತೆಗೆ ಈ ರೀತಿ ಹೊರಗೆ ಹಾಕಿದ್ದನ್ನು ಸಹಜವಾಗಿ ರಜತ್ ಅಚ್ಚರಿ ಪಡ್ತಾರೆ. ನಿನ್ನಿಂದ ಇದನ್ನು ನಾನು ಊಹಿಸಿರಲಿಲ್ಲ ಅಂತೇಳಿ ರಜತ್ ಹೇಳ್ತಾರೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಭವ್ಯ ಈ ಹಂತಕ್ಕೆ ಬರೋದಕ್ಕೆ ಕಾರಣನೇ ರಜತ್. ಕಳೆದ ವಾರದ ಅಷ್ಟೂ ಟಾಸ್ಕ್ಗಳಲ್ಲಿ ಭವ್ಯ ಮಾಡಿದಂಥ ಮೋಸಕ್ಕೆ ಸಾಥ್ ಕೊಟ್ಟಂತಹ ವ್ಯಕ್ತಿ ಯಾರು ಅಂತೇಳಿ ಕೇಳಿದರೆ ಅದು ರಜತ್. ರಜತ್ ಮಾಡಿದಂಥ ತಪ್ಪಿನಿಂದ ಇಷ್ಟೆಲ್ಲ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಿದೆ. ಜೊತೆಗೆ ಇದನ್ನು ಪುನಃ ನಾನು ಈ ರೀತಿ ಅಂದ್ಕೊಂಡೇ ಇರಲಿಲ್ಲ ಅಂತೇಳಿ ಬಿಲ್ಡಪ್ಪನ್ನು ಕೊಡೋದು ನೋಡಿದ್ರೆ ರಜತ್ ಎಂಥ ಮೂರ್ಖ ಅಂತೇಳಿ ಈಗ ಗೊತ್ತಾಗುತ್ತೆ. ರಜತ್ ವೈಲ್ಡ್ ಕಾರ್ಡ್ ಮೂಲಕ ಬಂದವನೇ ಆದರೂ ಕೂಡ ಬೇರೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕೊಟ್ಟಂಥ ಟಕ್ಕರೇ ಬೇರೆ ರೀತಿ ಇತ್ತು. ಭವ್ಯ ವಿಚಾರದಲ್ಲೂ ಕೂಡ ಬೇರೆ ರೀತಿಯ ಟಕ್ಕರನ್ನು ಕೊಟ್ಟಿದ್ದಾನೆ. ಫಿನಾಲೆ ಸಮೀಪಕ್ಕೆ ಬಂದಂತಹ ಕಳೆದ ವಾರ ಇಲ್ಲಿ ಪ್ರತಿಯೊಂದು ಟಾಸ್ಕ್ನಲ್ಲೂ ಕೂಡ ರಜತ್ ಈಕೆ ಬೆನ್ನಿಗೆ ನಿಂತಿದ್ದ. ಈಕೆ ಏನೇ ಒಂದು ವಸ್ತುವನ್ನು ತೆಗೆದುಕೊಳ್ಳೋದು ಅಥವಾ ಈಕೆ ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಥವಾ ಈಕೆ ಏನೇ ಒಂದು ಮಾಡೋದಾಗಿದ್ರೂ ಕೂಡ ಅಥವಾ ಯಾವುದೇ ಟಾಸ್ಕ್ನಲ್ಲಿ ಈಕೆ ಮಾಡಿದಂಥ ಮೋಸವಿರ್ಬೋದು, ಅದು ಯಾವುದರ ಬಗ್ಗೆಯೂ ಕೂಡ ರಜತ್ ಮಾತನಾಡಲಿಲ್ಲ. ಸುದೀಪ್ ಅವರು ಹಿಗ್ಗಾಮುಗ್ಗ ಯಾವಾಗ ಜಾಡಿಸಿದ್ರು ಆಗ ಈಕೆ ಮಾಡಿದಂಥ ಮೋಸದ ಬಗ್ಗೆ ಆಕೆಗೆ ಮತ್ತು ರಜತ್ಗೆ ತಪ್ಪಿನ ಅರಿವು ಆಗ್ತಾ ಹೋಯಿತು. ಆನಂತರ ಹತ್ತು ಕರೆದು ನಾಟಕ ಇನ್ನೊಂದು ಮತ್ತೊಂದು ಎಲ್ಲದೂ ಕೂಡ ಆಯಿತು. ಬಟ್ ಆದರೆ ನಾನಿಲ್ಲಿ ಅಬ್ಸರ್ವ್ ಮಾಡ್ತಿರೋದು ಈ ಭವ್ಯ ಎಂತಹ ಸ್ವಾರ್ಥಿ ಅನ್ನೋದನ್ನು ನೋಡಿ. ಇಷ್ಟೆಲ್ಲ ಮಾಡಿದಂತಹ ರಜತ್ಗೆ ಕೊನೆಗೆ ಆಕೆ ಕೊಟ್ಟಂಥ ಗಿಫ್ಟ್ ಏನು, ಆಟದಿಂದ ಹೊರಗಿಡುವಂಥ ಗಿಫ್ಟು. ಆಟ ಅವನು ಆಡಬಾರ್ದು ಅನ್ನುವಂಥ ಗಿಫ್ಟು. ಅಷ್ಟು ಮಾತ್ರವಲ್ಲ, ತ್ರಿವಿಕ್ರಮ್ಗೂ ಕೂಡ ಆತ ಕೊಟ್ಟಿದ್ದೇನು ಒಳ್ಳೆ ಗಿಫ್ಟ್ ಅಲ್ಲ, ಯಾರೋ ಭವ್ಯ ಕೊಟ್ಟಿದ್ದೇನೋ ಒಳ್ಳೆ ಗಿಫ್ಟ್ ಅಲ್ಲ, ಅಲ್ಲಿ ತ್ರಿವಿಕ್ರಮನ್ನು ಕೂಡ ಬಳಸ್ಕೊಂಡ್ಲು ಅಂತೇಳಿ. ಹೀಗೆ ಈಕೆ ಇಲ್ಲಿವರೆಗೂ ಕೂಡ ಯಾವ ರೀತಿ ಆಟ ಆಡಿದ್ದಾಳೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಎಲ್ಲ ಕಡೆಯೂ ಕೂಡ ಆಕೆ ತನ್ನ ಕುತಂತ್ರವನ್ನು ಪ್ರದರ್ಶನ ಮಾಡಿದ್ದಾಳೆ. ಮಾಡಬಾರದ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದಾಳೆ. ಆಕೆಯ ವ್ಯಕ್ತಿತ್ವ ಬಯಲಾಗ್ತಾನೆ ಬಂದಿದೆ. ಹಾಗಾಗಿ ಇಲ್ಲಿ ಈಕೆಯನ್ನು ತುಂಬ ಸೀರಿಯಸ್ ಆಗಿ ಸ್ವೀಕರಿಸೋದು ಅಗತ್ಯ ಇಲ್ಲ ಅನ್ನೋದು ಒಂದು ಭಾಗ. ಆದರೆ ಎರಡನೇ ಭಾಗ, ಭವ್ಯ ಎಂತಹ ಖತರ್ನಾಕ್ ಪ್ಲೇಯರ್ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ನೋಡಿ, ಒಂದು ಕಡೆ ರಜತ್, ಮತ್ತೊಂದು ಕಡೆ ತ್ರಿವಿಕ್ರಮ್, ಇಬ್ಬರಿಗೂ ಕೂಡ ಕೆಡ್ಡವನ್ನು ತೋಡ್ತಾಳೆ. ಜೊತೆಗೆ ಹನುಮಂತುಗೆ ಅಷ್ಟೆಲ್ಲ ಮಾಡಿದ್ರು ಕೂಡ ಹನುಮಂತುವನ್ನು ಮತ್ತೆ ಒಲಿಸ್ಕೊಳ್ತಾಳೆ. ಹನುಮಂತುವಿನ ಒಂದು ರಕ್ಷಣೆಯನ್ನು ಪಡಿತಾಳೆ ಅಂತ ಹೇಳಿದ್ರೆ ಎಂಥ ಖತರ್ನಾಕ್ ಇರ್ಬೋದು ಕಲ್ಪನೆ ಮಾಡ್ಕೊಳ್ಳಿ. ನಿಮಗೂ ಕೂಡ ಇದೆಲ್ಲವೂ ಕೂಡ ಸತ್ಯ ಅಂತಿಲ್ಲ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.